Circulars and notification. Yes, very good. So if five pillars okay. Number 1, Hello, sir. Income Tax Yes, Act sir. 1961. Income tax 1961. 61. So this act is Hmm, 1961 Income Tax Act provides the provisions for fine taxable income and tax liabilities, procedures, appeals, penalties, and prosecutions. So 1961 Act what contains contains the taxable income, the procedure of calculating the taxable income and tax liabilities and appeals, penalties, and prosecutions. That means ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನನ್ನ ಒಳಗೊಂಡಿದೆ ಅಂದ್ರೆ ಮಾತಾಡಬೇಡಿ. Income Tax Act contains the rules or the regulations related to the calculation of income tax and ascertainment of tax liabilities and procedure of appeals, penalties and prosecutions. ಅಂದ್ರೆ ಇಷ್ಟು ಕಂಟೆಂಟ್ ಅನ್ನ 1961 ಆಕ್ಟ್ ಒಳಗೊಂಡಿದೆ. ಅದರಲ್ಲಿ ಏನಿದೆ ಅಂದ್ರೆ ದ ರೂಲ್ಸ್ ರಿಲೇಟೆಡ್ ಟು ದಿ ಟ್ಯಾಕ್ಸಬಲ್ ಇನ್ಕಮ್, ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ಏನೇನು ಕಂಟೆಂಟ್ಸ್ ಇರಬೇಕಾಗುತ್ತೆ ಅನ್ನೋದ್ರ ಸಂಬಂಧಪಟ್ಟಂತೆ ರೂಲ್ಸ್ ಅನ್ನ ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಟ್ಯಾಕ್ಸ್ ಲೈಬಿಲಿಟಿಯನ್ನು ಹೇಗೆ ಅಸೆಸ್ ಮಾಡ್ತಕ್ಕಂಥದ್ದು, ಅದ್ರ ಪ್ರೊಸೀಜರ್ ಏನು, ಮತ್ತೆ ಟ್ಯಾಕ್ಸ್ ಕಟ್ಟದೇ ಇದ್ರೆ ಅದಕ್ಕೆ ಪೆನಾಲ್ಟೀಸ್ ಏನ್ ಹಾಕ್ಬೇಕು, ಕಟ್ಟದೇ ಇರ್ತಕ್ಕಂಥವ್ನಿಗೆ ಯಾವ ರೀತಿ ಪೆನಾಲ್ಟೀಸ್ ಅನ್ನ ಶಿಕ್ಷೆಯನ್ನ ನೀಡಬೇಕಾಗತ್ತೆ, ಅವರ ಹತ್ರ ಯಾವ ರೀತಿ ಕರವನ್ನ ವಸೂಲ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಜರ್ಸ್ ಅನ್ನ ಅದರಲ್ಲಿ ತಿಳಿಸಲಾಗಿರುತ್ತೆ. ಹಾಗೆ ಅದನ್ನ ಯಾವ ರೀತಿ ನಾವು ಕೇಸ್ ಲಾಡ್ಜ್ ಮಾಡಬೇಕಾಗತ್ತೆ, ಆ ಕೇಸ್ ಹೇಗೆ ನಡೆಸಬೇಕು ಅನ್ನೋದ್ರ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ 1961 ಆಕ್ಟ್ ಒಳಗೊಂಡಿರುತ್ತೆ. ಇಟ್ ಕಂಟೈನ್ಸ್ 298 ಸೆಕ್ಷನ್ಸ್ ಅಂಡ್ 14 ಶೆಡ್ಯೂಲ್ಸ್. 1961 ಆಕ್ಟ್ 14 ಶೆಡ್ಯೂಲ್ಸ್ ಅನ್ನು ಹೊಂದಿದೆ, 298 ಸೆಕ್ಷನ್ಸ್ ಅನ್ನು ಹೊಂದಿದೆ. Understand? This is the main pillar, the main important content of the income tax. Income Tax Act contains 298 acts, 14 schedules. Okay, next, second point. Second pillar, second important content of the income tax, that is Income Tax Rules 1961. Income Tax Rules, that is 1962. ಸೊ ಈ ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡ್ತಕ್ಕಂತ ಅಧಿಕಾರ ಇರ್ತಕ್ಕಂಥದ್ದು CBDT-ಗೆ. CBDT ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಏನೋ Central Board of Direct Tax can frame the rules and they publish the same in the official gazette. ತನ್ನ ಅಫಿಷಿಯಲ್ ಗೆಜೆಟ್ ಅಲ್ಲಿ ರೂಲ್ಸ್ ಏನ್ ಫ್ರೇಮ್ ಮಾಡಿದೆ ಅದನ್ನ ಪಬ್ಲಿಷ್ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅರ್ಥ ಆಯ್ತಲ್ಲ. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1962 ನ ಪ್ರಕಾರವಾಗಿ ಈ ರೂಲ್ಸ್ ಅನ್ನ ಫ್ರೇಮ್ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿರೋದು? ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಅದೇನ್ ಮಾಡುತ್ತೆ, ರೂಲ್ಸ್ ಅನ್ನ ಫ್ರೇಮ್ ಮಾಡಿ ತನ್ನ ಅಫಿಷಿಯಲ್ ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡುತ್ತೆ, ಅನೌನ್ಸ್ ಮಾಡುತ್ತೆ. ನೆಕ್ಸ್ಟ್ ನಂಬರ್ 3, ಫೈನಾನ್ಸ್ ಆಕ್ಟ್. This Finance Act, the bill means ಕರಡು ಮಸೂದೆ. ನಾನು ಹೇಳಿದೆ ನಿಮಗೆ, ನೆನಪಿದೆಯಾ? The bill is presented by the Finance Minister of India in the Parliament every year. ಪ್ರತಿ ವರ್ಷನೂ ಹಣಕಾಸು ಸಚಿವರು, ಕೇಂದ್ರದ ಹಣಕಾಸು ಸಚಿವರು ಲೋಕಸಭೆಯಲ್ಲಿ
ಈ ಒಂದು ಕರಡು ಮಸೂದೆಯನ್ನ ಮಂಡಿಸ್ತಾರೆ. ಯಾವ್ದು ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನೇನ್ ಅಮೆಂಡ್ಮೆಂಟ್ಸ್ ಅನ್ನ ಮಾಡಬೇಕು, ಏನೇನ್ ಚೇಂಜಸ್ ಅನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫೈನಾನ್ಸ್ ಮಿನಿಸ್ಟರ್, ಹಣಕಾಸಿನ ಸಚಿವ, ಯಾರು ಈಗಿನ ಹಣಕಾಸಿನ ಸಚಿವರು? ನಿರ್ಮಲಾ ಸೀತಾರಾಮನ್. ಅವರು ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಈ ಒಂದು ಬಿಲ್ ಅನ್ನ ಏನ್ ಅಮೆಂಡ್ಮೆಂಟ್ಸ್ ಏನೇನ್ ಚೇಂಜಸ್ ಮಾಡಬೇಕು ಅನ್ನೋದನ್ನ ಅವರು ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡ್ತಾರೆ. ಸೊ ಆ ಬಿಲ್ಲು ಅಲ್ಲಿ ಪಾಸ್ ಆದ ನಂತರ ಅದು ಪಾಸ್ ಆದ ನಂತರ ಆ ಒಂದು ಬಿಲ್ ಅನ್ನ ಪ್ರೆಸಿಡೆಂಟ್ ಸೈನ್ಗೆ ಕಳಿಸಲಾಗುತ್ತೆ. ಎಲ್ಲಿಗೆ? ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಯವರ ಸಹಿಗೆ ಕಳಿಸಲಾಗುತ್ತೆ. ಸೊ ಅವರು ಅದಕ್ಕೆ ಸೈನ್ ಹಾಕಿದ್ಮೇಲೆ ಅದೇನಾಗುತ್ತೆ, ಫೈನಾನ್ಸ್ ಆಕ್ಟ್ ಆಗಿ ಜಾರಿ ಬರುತ್ತೆ. ಆಯ್ತಾ? ಏನಾಗುತ್ತೆ, ಫೈನಾನ್ಸ್ ಆಕ್ಟ್ ಆಗಿ ಜಾರಿಗೆ ಬರುತ್ತೆ. ಸೊ ಅದನ್ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಆಡ್ ಮಾಡ್ಲಾಗುತ್ತೆ. ಇಟ್ ಅಪ್ಲೈಸ್ ಟು ಓಲ್ ಇಂಡಿಯಾ. ಇಟ್ ಅಪ್ಲೈಸ್ ಟು ಓಲ್ ಇಂಡಿಯಾ. ಇನ್ನು ಸರಿ ಹೇಳ? ಫೈನಾನ್ಸ್ ಆಕ್ಟ್ is framed by the finance minister of the India, and the same will be presented in the parliament every year. The bill passed by the parliament and led ಏನ್ ಹೇಳ್ತಿದೆ? ಹಲೋ, ಏನ್ ಹೇಳ್ತಿದ್ದೆ? ಹಾ, ಏನ್ ಹೇಳ್ತಿದ್ದೆ ಹೇಳ್ರಿ? ಹಲೋ, ಫೈನಾನ್ಸ್ ಮಿನಿಸ್ಟರ್ ಬಿಲ್ ನ ಪಾಸ್ ಕರೆಕ್ಟ್. ಫೈನಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನೇನ್ ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋದು ಸಂಬಂಧಪಟ್ಟಂತೆ ಫೈನಾನ್ಸ್ ಮಿನಿಸ್ಟರ್ ಒಂದು ಕರಡು ಮಸೂದೆಯನ್ನ ರಚನೆ ಮಾಡಿ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಅದು ಅಕ್ಸೆಪ್ಟ್ ಆದ ನಂತರ ಅದನ್ನ ರಾಷ್ಟ್ರಪತಿಗಳ ಅನುಮೋದನೆಗೆ ಕಳಿಸಲಾಗುತ್ತೆ. ರಾಷ್ಟ್ರಪತಿ ಅನುಮೋದನೆ ಸಿಕ್ಕ ನಂತರ ಅದು ಫೈನಾನ್ಸ್ ಆಕ್ಟ್ ಆಗಿ ಜಾರಿಗೆ ಬರುತ್ತೆ. ಇಟ್ ಅಪ್ಲೈಸ್ ಟು ಓಲ್ ಇಯರ್, ಸಾರಿ, ಇಟ್ ಅಪ್ಲೈಸ್ ಟು ಓಲ್ ಇಂಡಿಯಾ. And it applies from in the next year. ಗೊತ್ತಾಯ್ತಲ್ಲ? ಈ ವರ್ಷ ಈ ರೂಲ್ಸ್ ಮಾಡ್ತಾರೆ ಅಂದ್ರೆ ಇದು ನೆಕ್ಸ್ಟ್ ಇಯರ್ ಇಂದ ದೇಶದಲ್ಲಿ ಜಾರಿ ಬರುತ್ತೆ. ನೆಕ್ಸ್ಟ್ ಇಯರ್ ಇಂದ ಅದು ದೇಶದಲ್ಲಿ ಜಾರಿ ಬರುತ್ತೆ. ಇಷ್ಟು ಏನು ಫೈನಾನ್ಸ್ ಆಕ್ಟ್. ನೆಕ್ಸ್ಟ್ ನಂಬರ್ 4, case laws. Case laws is the judgment given by the court related to the income tax allegations or the cases. So those will be considered as the evidences for the further actions. ಅಂದ್ರೆ ಯಾವುದೇ ಕೋರ್ಟು, ಅದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು, ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ತೀರ್ಮಾನಗಳನ್ನ ಕನ್ಸಿಡರ್ ಮಾಡಿ ಅದನ್ನ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಗೊತ್ತಾಯ್ತಲ್ಲ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳ ತೀರ್ಪುಗಳನ್ನ ಟ್ಯಾಕ್ಸ್ ಪ್ರೊಸೀಜರ್ ಅಲ್ಲಿ ಬಳಸಲಾಗುತ್ತೆ. ಗೊತ್ತಾಯ್ತಲ್ಲ? ಅಮೆಂಡ್ಮೆಂಟ್ ಆಗೋವರೆಗೂ ಆ ಜಜ್ಮೆಂಟ್ ಅನ್ನ ಬಳಸಲಾಗುತ್ತೆ. ಅಮೆಂಡ್ಮೆಂಟ್ ಆದ್ಮೇಲೆ ಅದು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆಟೋಮೆಟಿಕಲಿ ಅದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಟ್ ವಿಲ್ ಕಂಟಿನ್ಯೂಸ್. ಅರ್ಥ ಆಯ್ತಾ? ದಿಸ್ ಇಸ್ ಕ್ಲಾಸ್ ಅಂದ್ರೆ ಎನಿ ಲಾಸ್ ಗಿವನ್ ಆನ್ ದಿ ಕೇಸ್, ಎನಿ ಜಜ್ಮೆಂಟ್ ಗಿವನ್ ಆನ್ ದಿ ಆನ್ ಎನಿ ಕೇಸಸ್. ಆ ಕೇಸ್ ಜಡ್ಜ್ಮೆಂಟ್ ಅನ್ನ ಎವಿಡೆನ್ಸ್ ಆಗಿ ಬಳಸ್ಕೊಂಡು ಟ್ಯಾಕ್ಸ್ ಅಲ್ಲಿ ಅಳವಡಿಸಲಾಗುತ್ತೆ. ಅದು ಜಸ್ಟ್
ಪಾಲನೆಗೆ ಇರುತ್ತೆ. ನೆಕ್ಸ್ಟ್ ಅಮೆಂಡ್ಮೆಂಟ್ ಆದಾಗ ಆ ಜಡ್ಜ್ಮೆಂಟ್ ಅನ್ನ ಅಮೆಂಡ್ಮೆಂಟ್ ಅಲ್ಲಿ ಸೇರಿಸ್ಕೊಳ್ಳಾಗುತ್ತೆ. ಅಮೆಂಡ್ಮೆಂಟ್ ಅಂದ್ರೆ ಮೀನ್ಸ್ ತಿದ್ದುಪಡಿ, ಕಾನೂನಲ್ಲಿ ಏನೋ ತಿದ್ದುಪಡಿ ಮಾಡ್ತೀವಲ್ಲ ಅದಕ್ಕೆ ಅಮೆಂಡ್ಮೆಂಟ್ ಅಂತ ಕರಿತೀವಿ. ಸೊ ಅಮೆಂಡ್ಮೆಂಟ್ ಅಲ್ಲಿ ಬಳಸಲಾಗುತ್ತೆ. ತದನಂತರ that will continues in the tax procedure and tax act. Next, last one, Circulars and notification. yes, circulars and notification. Circulars and notification will be issued by the CBDT, Central Board of Direct Tax, Direct has tax. the power to issue orders and notifications are the instructions in the notification and the orders in gazetting. So ಗೆಜೆಟ್ ಅಲ್ಲಿ ಟ್ಯಾಕ್ಸಿ ಸಂಬಂಧಪಟ್ಟಂತ ರೂಲ್ಸ್ ಗಳನ್ನ, ನೋಟಿಫಿಕೇಶನ್ಸ್ ಅನ್ನ, Gazette. ಡೈರೆಕ್ಷನ್ಸ್ ಅನ್ನ ಗೊತ್ತಲ್ಲ, ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಅದನ್ನ ಗೆಜೆಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಅದನ್ನ ನಾವೆಂತ ಕರಿತೇವೆ? ಏನೋ ಗೆಜೆಟ್ ಅಂದ್ರೆ ಏನು ಸರ್? ಇದು ಆಲ್ರೆಡಿ ನಾನು ಹೇಳಿದ್ದೆ ನಿಮ್ಗೆ, ಆದ್ರೆ ಇನ್ನೊಂದ್ಸರಿ ಹೇಳೋಣ. ಗೆಜೆಟ್ ಅಂದ್ರೆ ರಾಜ್ಯಪತ್ರ ಅಂತ. ಏನು? ರಾಜ್ಯಪತ್ರ. I will show you a gazette to you. ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೇನೆ ನೋಡಿ. ರಾಜ್ಯಪತ್ರ ಅಂದ್ರೆ government official website. ಕಾಣಿಸ್ತಿದ್ಯಾ? ಇಲ್ಲ ಸರ್. ಕಾಣಿಸ್ತಿದ್ಯಾ? ಹಾ ಸರ್. ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ. ಭಾರತಕ ರಾಜ್ಯಪತ್ರ, ಕರ್ನಾಟಕದ್ದು ಇದೆ, ಕರ್ನಾಟಕ ರಾಜ್ಯಪತ್ರ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಏನಂದ್ರೆ ಇದು ನ್ಯೂಸ್ ಪೇಪರ್ ಇದ್ದಂಗೆ. ಈಗ ಡೈಲಿ ಪ್ರೈವೇಟ್ ನ್ಯೂಸ್ ಪೇಪರ್ಗಳಲ್ಲೇ ಬರ್ತಿರುತ್ತೆ. ಅದೇ ರೀತಿ ಸರ್ಕಾರ ತನ್ನ ಆದೇಶಗಳನ್ನ ಅಥವಾ ತಾನು ಕೈಗೊಂಡ ತೀರ್ಮಾನಗಳನ್ನ ಅನೌನ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರಗಳಿಗೆ ಒಂದು ನ್ಯೂಸ್ ಪೇಪರ್ ಇರುತ್ತೆ. ಅರ್ಥಾಯ್ತಾ? ಆ ನ್ಯೂಸ್ ಪೇಪರ್ಗೆ ಅಂತ ಕರಿತೇವೆ ರಾಜ್ಯಪತ್ರ ಅಥವಾ ಗೆಜೆಟ್ ಅಂತ ಕರಿತೇವೆ. ಕರ್ನಾಟಕದ ರಾಜ್ಯಪತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವ್ ಯಾವ್ದೋ ಒಂದು ಮೊನ್ನೆ ಜಾಬ್ ಕಾಲ್ ಐತಲ್ಲ, ಯಾವ ಜಾಬ್ ಅಪ್ಲೈ ಮಾಡಿದ್ರಿ? ಅಥವಾ IAS ಇರ್ಬೋದು, KS ಇರ್ಬೋದು, ಇವನ್ನೆಲ್ಲ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಮಾಡಿ ತೀರ್ಮಾನ ತಗೊಂಡು ಅದನ್ನ ಅನೌನ್ಸ್ ಮಾಡುತ್ತೆ. ಆ ನ್ಯೂಸ್ ಪೇಪರ್ ಅಲ್ಲಿ ಅನೌನ್ಸ್ ಮಾಡಿದ ನಂತರ ಅದು ಅಧಿಕೃತವಾಗಿರ್ತಕ್ಕಂಥ ನೋಟಿಫಿಕೇಶನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಆ ನ್ಯೂಸ್ ಪೇಪರ್ ಅನ್ನ ಸರ್ಕಾರ ಸಂಬಂಧಪಟ್ಟ ನ್ಯೂಸ್ ಪೇಪರ್ ಏನ್ ಕರಿತೇವೆ?
ಗೆಜೆಟ್. ಗೆಜೆಟ್. Gadget. ಆ ಗೆಜೆಟ್ ಟ್ಯಾಕ್ಸಿ ಸಂಬಂಧಪಟ್ಟಂತ ಗೆಜೆಟ್ಸ್ ಅನ್ನ, ಆದೇಶಗಳನ್ನ, ನೋಟಿಫಿಕೇಶನ್ ಗಳನ್ನ ಗೆಜೆಟ್ ಅಲ್ಲಿ ಅನೌನ್ಸ್ ಮಾಡುತ್ತೆ. ಸೊ ಆ ಅನೌನ್ಸ್ ಮಾಡ್ತಕ್ಕಂಥ ಅಧಿಕಾರ ಇರೋದು ಯಾರಿಗೆ? ಟು ಹೂಮ್? ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಸೆಂಟ್ರಲ್ ಬೋರ್ಡ್ ಆಫ್, hello, Direct tax. Direct tax. yes, and these are the 5 pillars related to the income tax. ಅರ್ಥ ಆಯ್ತಾ? ಸೊ ಇಷ್ಟರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. Do you have any doubts? ಏನೇ ನೋಟ್ಸ್ ಹಾಕೊಂಡ್ರ ಕಳ್ಸಿದ್ದೆ ನಾನು, ಬರ್ಕೊಂಡ್ರ? ಹಲೋ, 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 ಕೇಳಿಸ್ತಿದ್ಯಾ? Yes, sir. Yes, sir. ಏನು doubt ಇದೆ? ಏನು ಡೌಟ್ಸ್ ಇದ್ರೆ ಕೇಳಿ. ಸರ್ ನೋಟ್ಸ್ ಸಿಗೋದು ಆಸ್ ಇಟ್ ಇಸ್ ನೀವು ಕಳ್ಸಿರೋದು ಹೇಗಿದೆ ಅಷ್ಟು ಬರಿಬೇಕಾ? ಅದೇ ರೀ. ಸರ್ ಕ್ಲಾಸಲ್ಲಿ ಬಸಲ್ವಾ ಹಂಗಿದ್ರೆ ನೋಟ್ಸ್ ಇದ್ನ ಮತ್ತೆ? ಮತ್ ನಾನ್ ಬರ್ಸಕ್ ಹೋಗಲ್ಲ. ಮತ್ತೆ ಥಿಯರಿ ಪಾರ್ಟ್ ಇದೀಯ ನನ್ ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. Those who are absent, they are going to get lost. 42 members are here. Theory part ಏನು ನಾನು ರಿಪೀಟ್ ಮಾಡಕ್ ಹೋಗಲ್ಲ. I will go directly to the practical part. Any doubts relevant to these 5 pillars? Sir, section 4 ಹೇಳಿ sir. ಸರ್ ಅದೇನು ಅಂತಾನೆ ಹೇಳ್ತಾರೆ, ಕೇಸ್ ಲಾಸ್ ಹೇಳಿ. Yes, Yes, ನೋಡಪ್ಪ, Supreme Court ಅಲ್ಲಿ ಕೊಡೋಣ. ಈಗ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಕೆಲವೊಂದು ಕೇಸಸ್ ಬರುತ್ತೆ, ಪೆಕ್ಯುಲಿಯರ್ ಆಗಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ? ತೀರ್ಮಾನ ಕೊಡುತ್ತೆ, ತೀರ್ಪನ್ನ ಕೊಡುತ್ತೆ. ಆ ತೀರ್ಪನ್ನ ಆಧಾರವಾಗಿ ಇಟ್ಕೊಂಡು ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ಅಸೆಸ್ ಮಾಡ್ತೀವಿ. ಅರ್ಥ ಆಯ್ತಾ? ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಜರ್ ಅಲ್ಲಿ ನಾವು 5 ಕನ್ಸಿಡರ್ ಮಾಡ್ತೀವಿ. ಯಾವ್ದಾದ್ರು ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಅದರಲ್ಲಿರ್ತಕ್ಕಂಥ ರೂಲ್ಸ್. ಎರಡನೇದಾಗಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಇಶ್ಯೂಡ್ ಬೈ ದಿ CBDT. 1960. ಫೈನಾನ್ಸ್ ಆಕ್ಟ್ that is issued made by the central government. Number 4th, ಕೇಸ್ ಲಾಸ್. ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಏನ್ ಜಡ್ಜ್ಮೆಂಟ್ ಕೊಡುತ್ತೋ ಅವುಗಳನ್ನ ಕನ್ಸಿಡರ್ ಮಾಡ್ತೇವೆ. ನಂಬರ್ 5, ಆದೇಶಗಳು ಮತ್ತೆ ನೋಟಿಫಿಕೇಶನ್. CBDT ಇಶ್ಯೂ ಮಾಡ್ತಕ್ಕಂಥ ಆದೇಶಗಳು ಮತ್ತೆ ನೋಟಿಫಿಕೇಶನ್ ಅನ್ನ ಕನ್ಸಿಡರ್ ಮಾಡ್ಬಿಟ್ಟು ನಾವು ಇನ್ಕಮ್ ಟ್ಯಾಕ್ಸ್ ಆಕ್ಟಿವಿಟೀಸ್ ಅನ್ನ ಮಾಡ್ತೇವೆ. ಅರ್ಥ ಆಯ್ತಲ್ಲ? ಕೇಸ್ ಲಾಸ್ ಅಂದ್ರೆ ಏನ್ ಅರ್ಥ ಆಯ್ತಲ್ಲ? ಕೇಸಿಗೆ ಸಂಬಂಧಪಟ್ಟಂತೆ ಕೊಟ್ಟಂತ ಜಡ್ಜ್ಮೆಂಟ್ ಅನ್ನ ಆಧಾರವಾಗಿ ಇಟ್ಕೊಂಡು ನಾವು ಪ್ರೊಸೀಜರ್ ಮಾಡ್ತೇವೆ. ಅರ್ಥ ಆಯ್ತಾ? ಓಕೆ, ಇನ್ನೇನಾದ್ರು ಡೌಟ್ ಇದೆಯಾ? ನೆಕ್ಸ್ಟ್ ಸುಮ್ಮನೆ ಫೀಚರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡೋಣ. ಫೀಚರ್ಸ್ ಹೇಳಲ್ಲ, ಆದ್ರೂ ನೋಡೋಣ. ಫಸ್ಟ್ ಒನ್, income tax number 1, central act. It is a central act. ಅಂದ್ರೆ ಏನು? ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಯಾವುದು? ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಕಾಯ್ದೆ ಅಲ್ಲ. ನಂಬರ್ 2, ಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಯಾವನು ಅರ್ನ್ ಮಾಡ್ತಾನೋ ಅವನು ಕಟ್ಬೇಕು. ಇನ್ಕಮ್ ಟ್ಯಾಕ್ಸ್ ಅಂದ್ರೇನು? ಯಾವನ ಆದಾಯವನ್ನ ಗಳಿಸ್ತಾನಲ್ಲ
ಅವನು ಕಟ್ಬೇಕಾಗತ್ತೆ. ಅದನ್ನ ನಾವೆಂತ ಕರಿತೇವೆ? ನೇರ ತೆರಿಗೆ, ಡೈರೆಕ್ಟ್. ಫೀಚರ್ ನಂಬರ್ 3, ಟ್ಯಾಕ್ಸ್ ಆನ್ ಇನ್ಕಮ್. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಮೇಲೆ ಆಗ್ತಕ್ಕಂಥ ತೆರಿಗೆ. ವ್ಯಕ್ತಿ ಗಳಿಸಿದಂತ ಆದಾಯದ ಮೇಲೆ, ವ್ಯಕ್ತಿ ಅಂದ್ರೆ ಫ್ಯಾಮಿಲಿ ಆಗ್ಬೋದು, ಏಕ ವ್ಯಕ್ತಿ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಪಾಲುದಾರಿಕೆ ಸಂಸ್ಥೆ ಆಗಿರ್ಬೋದು, ಅಥವಾ ವ್ಯಕ್ತಿಗಳ ಗುಂಪಾಗಿರ್ಬೋದು, ಅಥವಾ ಬಾಡಿ ಆಫ್ ಇಂಡಿವಿಜುವಲ್ ಆಗಿರ್ಬೋದು. ಅರ್ಥ ಆಗ್ತಿದ್ಯಾ? ಬಾಡಿ ಆಫ್ ಇಂಡಿವಿಜುವಲ್ ಆಗಿರ್ಬೋದು, ಹಾಗೆ ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್ ಆಗಿರ್ಬೋದು. ಸೊ ಇವನ್ನೆಲ್ಲ ಸೇರ್ಬಿಟ್ಟು ನಾವು ವ್ಯಕ್ತಿ ಅಂತ ಕರಿತೇವೆ, ಪರ್ಸನ್ ಅಂತ ಕರಿತೇವೆ. ಇನ್ಕಮ್ ಟ್ಯಾಕ್ಸ್ ಟರ್ಮ್ ಅಲ್ಲಿ ಅಂತ ಕರಿತೇವೆ? ಪರ್ಸನ್. ಪರ್ಸನ್ ಅಂತ ಏಕ ವ್ಯಕ್ತಿ ಅಲ್ಲ, ಅವನು ಏಕ ವ್ಯಕ್ತಿ ಆಗಿರ್ಬೋದು, ವ್ಯಕ್ತಿಗಳ ಗುಂಪಾಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಪಾಲುದಾರಿಕೆ ಸಂಸ್ಥೆ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಬೋದು, ಅಥವಾ ಹಿಂದೂ ಅನ್ಡಿವೈಡೆಡ್ ಹಿಂದೂ HUF ಆಗಿರ್ಬೋದು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, ಹಾಗೆ ಲೋಕಲ್ ಅಥಾರಿಟಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಪರ್ಸನ್ ಆಗಿರ್ಬೋದು. ಸೊ ಇವನ್ನೆಲ್ಲ ಸೇರಿ ನಾವು ಆದಾಯ ತೆರಿಗೆಯ ವ್ಯಾಪ್ತಿಯಲ್ಲಿ ಅಂತ ಕರಿತೇವೆ? ವ್ಯಕ್ತಿ ಅಂತ ಕರಿತೇವೆ. ಏನೋ ಪರ್ಸನ್ ಅಂತ ಕರಿತೇವೆ. ನೆಕ್ಸ್ಟ್ ನಂಬರ್ 4, ಆನ್ಯುವಲ್ ಟ್ಯಾಕ್ಸ್. ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಷ್ಟು ವರ್ಷಕ್ಕೊಂದ್ಸರಿ ಹಾಕೋದು? ಆನ್ಯುಯಲ್, ಪ್ರತಿ ವರ್ಷನೂ ಇನ್ಕಮ್ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಟ್ಯಾಕ್ಸ್ ಆನ್ ಪರ್ಸನ್. ಯಾರ ಮೇಲೆ ಚಾರ್ಜ್ ಮಾಡೋದು? ವ್ಯಕ್ತಿಗಳ ಮೇಲೆ. ಪ್ರಾಣಿಗಳ ಮೇಲೆ ಹಾಕಲ್ಲ ಟ್ಯಾಕ್ಸ್. ಜಾಸ್ತಿ ದುಡ್ಡಲ್ಲ, ಆದಾಯದ ಮೇಲೆ ಆಗ್ತಕ್ಕಂಥದ್ದು. ಟ್ಯಾಕ್ಸ್ ಅಲ್ಲಿ ಲಿಮಿಟ್ ಇದೆ. ತುಂಬಾ ಚೆನ್ನಾಗಿದೆ ಈ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ತುಂಬಾ ಒಳ್ಳೆ ಸಬ್ಜೆಕ್ಟ್, ತುಂಬಾ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಸಬ್ಜೆಕ್ಟ್. ಹೊರಗಡೆ ಟ್ಯಾಕ್ಸ್ ಅಂತ ಕೇಳಿದೀರ ಅಷ್ಟೇ, ಬಟ್ ಅದನ್ನ ಹೇಗೆ ಅಸೆಸ್ ಮಾಡ್ತಾರೆ ಅನ್ನೋದನ್ನ ಕಲಿತಕ್ಕಂಥದ್ದು ಎಲ್ಲಿ? ಈ ಸಬ್ಜೆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದೇ ಕಾರಣ ರೆಗ್ಯುಲರ್ ಆಗಿ ಬನ್ನಿ. ನೆಕ್ಸ್ಟ್ ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಅನ್ನೋದು ಜವಾಬ್ದಾರಿ. ಯಾವಾಗ ಜವಾಬ್ದಾರಿ ಆಗುತ್ತೆ? ತೆರಿಗೆ ಅನ್ನೋದು ಜವಾಬ್ದಾರಿ, ಹೊಣೆಗಾರಿಕೆ. ಯಾವಾಗ ಹೊಣೆಗಾರಿಕೆ ಆಗುತ್ತೆ ಹೇಳಿ? ಇನ್ಕಮ್. ಯಾವಾಗ ನೀನು ಇನ್ಕಮ್ ಗಳಿಸ್ತೀಯೋ ಅಲ್ಲಿಂದಲೂ ನೀನು ತೆರಿಗೆಯನ್ನ ಕಟ್ಟಬೇಕಾಗತ್ತೆ. ಅರ್ಥ ಆಯ್ತಾ? ನಾನೀಗ ಟ್ಯಾಕ್ಸ್ ನಾನೀಗ ಅರ್ನ್ ಮಾಡಿದೀನಿ, ಇನ್ 2 ವರ್ಷ ಬಿಟ್ಟು ಕಟ್ತೀನಿ ಅಂದ್ರೆ ಆಗಲ್ಲ. ನೀನ್ ಯಾವಾಗ ಅರ್ನ್ ಮಾಡ್ತೀಯಾ ಆ ವರ್ಷನೇ ಟ್ಯಾಕ್ಸ್ ಅನ್ನ, ಆ ವರ್ಷ ಮೀನ್ಸ್ ಅಸೆಸ್ಮೆಂಟ್ ಇಯರ್ ಅಲ್ಲಿ. ಕೆಲವು ಟರ್ಮ್ ಇದೆ, ಹೇಳ್ತಾ ಹೋಗ್ತೇನೆ, ಮುಂದೆ ಬರುತ್ತೆ. ಸೊ ಆ ವರ್ಷ ಟ್ಯಾಕ್ಸ್ ಅನ್ನ ಆ ವರ್ಷ ಅಥವಾ ಆ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಲ್ಲಿ ಕಟ್ಬೇಕಾಗತ್ತೆ. ಅಂದ್ರೆ ರೇಟ್ ಆಫ್ ಟ್ಯಾಕ್ಸ್. ರೇಟ್ ಆಫ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಆದಾಯ ಇನ್ಕ್ರೀಸ್ ಆದಂಗೆ ಟ್ಯಾಕ್ಸ್ ಕೂಡ ಇನ್ಕ್ರೀಸ್. ಅಡ್ಮಿನಿಸ್ಟ್ರೇಷನ್, ಇದನ್ನ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಮಾಡೋದು ಯಾರು? CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ನೆಕ್ಸ್ಟ್ 9ನೇದು ಅಪ್ಲಿಕಬಿಲಿಟಿ. ಇಟ್ ಅಪ್ಲೈಸ್ ಟು ಹೋಲ್ ಇಂಡಿಯಾ. ಸೊ ದೀಸ್ ಆರ್ ದಿ ಫೀಚರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್. ಅರ್ಥ ಆಯ್ತಲ್ಲ? ನಂಬರ್ 1 ಬೇಗ ಹೇಳಿ, ಟೈಮ್ ಇಲ್ಲ, ಕಟ್ ಆಗ್ಬಿಡುತ್ತೆ. ವೆರಿ ಗುಡ್. ನಂಬರ್ 2 Direct tax. ನಂಬರ್ 3 Tax on income. Number 4 Annual tax. tax. Next 5 Tax on person. next Tax liability. next Rate of tax. next Application. administration ಮಾಡೋದು CBDT, applicable whole India. Understand? Okay. Yes, sir. This is all about Yes, the sir. today's class. Features. Tomorrow we shall discuss on legal framework of the income tax. Central Board of Direct Taxes ನ legal framework ಆಡಳಿತ ಹೇಗಿದೆ ಅನ್ನೋದನ್ನ ನಾಳೆ ನೋಡೋಣ. ಸೊ ನಾಳೆ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಗುಡ್ ನೈಟ್. ಏನ್ ಮಾಡೋಣವಾ?